ಹಾಯ್, ಎಲ್ರಿಗೂ ನಮಸ್ಕಾರ. ಕನ್ನಡದಿಂದ ಮರೆಯಾದ ಪ್ರತಿಭಾವಂತ ನಾಯಕಿಯರು ಅನ್ನೋ ಒಂದು ವಿಭಾಗದಲ್ಲಿ ನಾನು ನಟಿ ದೀಪಾ ಸನ್ನಿಧಿಯವ್ರ ಬಗ್ಗೆ ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ತುಂಬ ಒಳ್ಳೆ ಪ್ರತಿಕ್ರಿಯೆಯೂ ಕೂಡ ಬಂದಿತ್ತು. ತುಂಬ ಜನ ಮೆಸೇಜ್ ಮಾಡಿದ್ರು, ತುಂಬ ಜನ ಕಾಲು ಕೂಡ ಮಾಡಿದ್ರು. ಚೆನ್ನಾಗಿದೆ, ದೀಪಾ ಸನ್ನಿಧಿಯವ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ತಿಳ್ಕೊಂಡು ವಿಡಿಯೋ ಮಾಡಿದ್ದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಮತ್ತೆ ಆ ಸರಣಿನ ನಾನು ಮಾಡೋಕ್ಕಾಗಿರಲಿಲ್ಲ, ಬಟ್ ಇವಾಗ ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೀವು ತಮ್ನೇಲು ಟೈಟ್ಲೆಲ್ಲ ನೋಡಿದಾಗ ನಿಮಗೆ ಯಾರ ಬಗ್ಗೆ ಅಂತ ಗೊತ್ತಾಗಿರುತ್ತೆ. ನಟಿ ಆಕಾಂಕ್ಷಾ ಗಾಂಧಿ ಅವರು. ಇವರು ಯಾರು ಅಂತಂದರೆ RX ಸೂರಿ ಅಂತ ಸಿನಿಮಾ ಬಂದಿತ್ತು 2015ರಲ್ಲಿ. ದುನಿಯಾ ವಿಜಯ್ ಅವರು ಆ್ಯಕ್ಟ್ ಮಾಡಿರೋ ಸಿನಿಮಾ. ಶ್ರೀಜಯ್ ಅವರು ನಿರ್ದೇಶನ ಮಾಡಿದ ಮೊದಲ ಸಿನಿಮಾ ಅದು. ಈ ಸಿನಿಮಾದ ನಾಯಕಿಯಾಗಿ ಆ್ಯಕ್ಟ್ ಮಾಡಿದವರಾದರೆ ಆಕಾಂಕ್ಷಾ ಅವರು. ಸೊ ಅದು ಅವರ ಮೊದಲ ಸಿನಿಮಾ ಆಗಿತ್ತು. ಸಿನಿಮಾನು ತಕ್ಕ ಮಟ್ಟಿಗೆ ಯಶಸ್ಸನ್ನು ಕೂಡ ಗಳಿಸ್ತು. ಅವರ ಪಾತ್ರನೂ ತುಂಬ ಚೆನ್ನಾಗಿತ್ತು. ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಹಾಡಿದೆ ನೋಡಿ, ಸಖತ್ತಾಗಿ ಕಾಣಿಸ್ತಾ ಇದ್ರು. ಎಲ್ರಿಗೂ ಅವ್ರಿಗೂ ಒಂದು ಒಳ್ಳೆ ಮೆಚ್ಚುಗೆನೂ ಕೂಡ ಬಂತು. ಮೂಲತಃ ಅವರು ಗುಜರಾತಿನವರು, ಬಟ್ ಕನ್ನಡದಲ್ಲಿ ಅಂದರೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲೇ ಇದ್ದವರು. ಅವರು ಏರ್ ಹೋಸ್ಟೆಸ್ ಆಗಿ ವರ್ಕ್ ಮಾಡ್ತಾಯಿದ್ರಂತೆ. ಇದು ಪತ್ರಿಕೆಯಲ್ಲೂ ಕೂಡ ಬಂದಿತ್ತು. ಏರ್ ಹೋಸ್ಟೆಸ್ ಆಗಿ ವರ್ಕ್ ಮಾಡಬೇಕಾದ್ರೆ ಅದು ಇರುತ್ತಲ್ವ, ಗಗನ ಸೆಕೆ ಅಂದಾಗ ಆ ಕೆಲಸದ ಒತ್ತಡ ಅದೆಲ್ಲ ಇದ್ದಾಗ, ಬಟ್ ಅದು ನೋಡೋಕ್ಕೂ ಮುದ್ದಾಗಿದ್ದಾರೆ, ಆ್ಯಕ್ಟಿಂಗು ಮಾಡ್ಬೋದು ಅಂತೇಳ್ಬಿಟ್ಟು ತುಂಬ ಜನ ಅವ್ರನ್ನ ಹೇಳಿದ್ರಂತೆ. ನೀನು ಯಾಕೆ ಸಿನಿಮಾಗೆ ಟ್ರೈ ಮಾಡಬಾರ್ದು ಅಂದಾಗ, ಓಕೆ ನೋಡೋಣ ಅಂದರೆ 2013-14ನೇ ಇಸ್ವಿಯಲ್ಲಿ ಅದು ಪೇಪರಲ್ಲೂ ಕೂಡ ಬಂದಿತ್ತು ಅವರ ಇಂಟರ್ವ್ಯೂ ಕೂಡ. ನಿರ್ದೇಶಕರಾದ ಶ್ರೀಜಯ್ ಅವರು RX ಸೂರಿ ಸಿನಿಮಾದ ಒಂದು ಸಿನಿಮಾ ತಯಾರಿಯಲ್ಲಿದ್ದರು. ಹೀಗಾಗಿ ಮೊದಲು ನಾಯಕಿ ಬೇಕಾದಾಗ ಅದಕ್ಕೆ ಒಂದು ಆಡಿಷನ್ ಕೂಡ ಕರೆದಿದ್ರು. ಈ ಆಡಿಷನಲ್ಲಿ ಭಾಗವಹಿಸ್ತವ್ರು ಯಾರು ಅಂದರೆ ಆಕಾಂಕ್ಷಾ ಗಾಂಧಿ ಅವರು. ಅವ್ರಿಗೆ ಕನ್ನಡ ಬರಲ್ಲ, ಗುಜರಾತಿ ಭಾಷೆ ಬರೋದು, ಯಾಕೆಂದರೆ ಗುಜರಾತಿನವರು, ಮೂಲತಃ ಗುಜರಾತಿನವರು. ಇವಾಗ ಅವರು ಪ್ರೌಡ್ ಕನ್ನಡತಿ ಅಂತಲೂ ಕೂಡ ಅವ್ರು ಹೇಳ್ಕೊತಾರೆ. ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನಾನು ಹಾಕಿರ್ತೀನಿ ನೋಡಿ. ಅವರು ಇನ್ಸ್ಟಾಗ್ರಾಮಲ್ಲಿ ಕೂಡ ಇವಾಗ ಆ್ಯಕ್ಟಿವ್ ಆಗಿದ್ದಾರೆ. ಸೊ ಪ್ರೌಡ್ ಕನ್ನಡತಿ ಅಂತಲೂ ಕೂಡ ಹಾಕ್ಕೊಂಡಿದ್ದಾರೆ. ತುಂಬ ಖುಷಿ ಅದು. ಹೀಗಾಗಿ ಅವರು ಸಿನಿಮಾ ಮಾಡೋಕೆ ಅಂತ ಬಂದಾಗ ಅವ್ರು ಕನ್ನಡ ಬರ್ತಾ ಇರಲಿಲ್ಲ, ಬಟ್ ಸಿನಿಮಾಗೋಸ್ಕರನೇ ಅವರು ಕನ್ನಡ ಕಲಿತು ಕನ್ನಡದಲ್ಲೇ ಅವರು ಆಡಿಷನ್ ಕೊಟ್ಟರು. ಹೀಗಾಗಿ ಆ ಆಡಿಷನ್ ನೋಡಿದಂಥ ನಿರ್ದೇಶಕರು ಇವರೇ ನಮ್ಮ ಚಿತ್ರದ ನಾಯಕಿ ಅಂತ ಡಿಸೈಡ್ ಮಾಡಿಕೊಂಡು ಸಿನಿಮಾನ ಶುರು ಮಾಡಿದ್ರು. ಸಿನಿಮಾದಲ್ಲಿ ಅವರ ನಾಯಕಿ ಕೂಡ ಆ್ಯಕ್ಟ್ ಮಾಡಿದ್ರು. ಸಿನಿಮಾನು ಹಿಟ್ಟಾಯಿತು ಕೂಡ, ಒಂದು ಲೆಕ್ಕದಲ್ಲಿ ಹಿಟ್ಟಾಯಿತು. ಬಟ್ ಅದು ಸಿನಿಮಾ ಕ್ಲೈಮ್ಯಾಕ್ಸಲ್ಲಿ ಹೀರೋ ಸತ್ತೋಗ್ತಾನೆ, ಅಂದರೆ ದುನಿಯಾ ವಿಜಯ್ ಪಾತ್ರ ಸಾಹಿತ್ಯ. ಬಟ್ ಅದು ಒಂಚೂರು ಎಲ್ಲೋ ಮೈನಸ್ ಆಯಿತು ಅಂತ ನನಗನ್ನಿಸ್ತು. ಬಟ್ ಇವ್ರ ಪಾತ್ರ, ನಾಯಕ ನಾಯಕಿಯರು ಇಬ್ಬರು ಪಾತ್ರ, ಹಾಡುಗಳು ಸೂಪರ್ ಹಿಟ್ ಆಗಿದ್ದು, ತುಂಬ ಚೆನ್ನಾಗಿತ್ತು. ಸಿನಿಮಾನು ಸೂಪರ್ ಹಿಟ್ ಆಯಿತು. ಇವರಿಬ್ಬರ ಕಾಂಬಿನೇಷನ್ ಕೂಡ ವರ್ಕ್ ಆಯಿತು. ಇದಾದಮೇಲೆ ಅವರು ಭರವಸೆ ನಟಿಯಾಗಿ ಗುರುತಿಸ್ಕೊಂಡ್ರು ಆಕಾಂಕ್ಷಾ ಅವರು. ಜಲ್ಸಾ ಅಂತ ಒಂದು ಸಿನಿಮಾ ಮಾಡಿದ್ರು. ಆಮೇಲೆ 2019ರಲ್ಲಿ ನಟ ನಮ್ಮ ಲೂಸ್ ಮಾದ ಯೋಗಿ ಅವ್ರ ಜೊತೆ ಲಂಬೋದರ ಅಂತ ಒಂದು ಸಿನಿಮಾ ಮಾಡಿದ್ರು. ಅದರಲ್ಲೂ ಅಷ್ಟೇ ಮುದ್ದ ಕಾಣ್ತಾಯಿದ್ರು. ಅವ್ರಿಗೆ ಅಂತಲೇ ಒಂದು ಹಾಡಿತ್ತು. ಆ ಹಾಡು ತುಂಬ ಸೂಪರಾಗಿದೆ ಆ ಹಾಡು. ಸೊ ಮತ್ತೆ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಸಿನಿಮಾ ಏರುಪೇರು ಆಯಿತು ಅನ್ನೋ ಒಂದು ಇದರಲ್ಲಿ ಕೂಡ ಲಂಬೋದರ ಅನ್ನೋ ಸಿನಿಮಾ ಅವ್ರಿಗೆ ಒಂದೊಳ್ಳೆ ನೇಮು ಫೇಮು ಎರಡೂ ಕೂಡ ತಂದು ಕೊಡ್ತು. ಬಟ್ ಅವರು ಸಿನಿಮಾ ಕನ್ನಡ ಚಿತ್ರರಂಗದ ಅಂದರೆ ಅವರಿಗೆ ಪರಭಾಷೆ ಸಿನಿಮಾಗಳ ಆಫರ್ ಕೂಡ ಬಂದು ಪರಭಾಷಾ ಸಿನಿಮಾಗಳು ಕೂಡ ಆ್ಯಕ್ಟ್ ಮಾಡಿದ್ರು. ಅಲ್ಲೂ ಕೂಡ ಒಂದು ಉತ್ತಮ ಹೆಸರು ಕೂಡ ಪಡೆದ್ರು. ಬಟ್ ಕನ್ನಡದಲ್ಲಿ ಅವರು 2019 ಆದ್ರಿಂದ ಮತ್ತೆ ಅಂದರೆ ರೀಸೆಂಟ್ ಅಂತಲೇ ಹೇಳ್ತೀನಿ, ಲಾಸ್ಟ್ ಸಿನಿಮಾ ಅಂತ ನಾನು ಹೇಳಲ್ಲ. 2019 ಆದಮೇಲೆ ಅವರು ಮತ್ತೆ ಪರಭಾಷೆಯಲ್ಲಿ ಬ್ಯುಸಿ ಆಗ್ಬಿಟ್ರು. ಅಷ್ಟರಲ್ಲಿ ಲಾಕ್ಡೌನ್ ಆಗೋಯಿತು, ಇಡೀ ದೇಶನೇ ಕ್ಲೋಸ್ ಆಗಿರೋದು ಅದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಬಟ್ ಅವರು ಮತ್ತೆ ಕನ್ನಡಕ್ಕೆ ಮರಳಿ ಬರಬೇಕು ಅನ್ನೋದು ನನ್ನ ಒಂದು ಎಲ್ಲ ಅಭಿಮಾನಿಗಳ ಹೇಗೆ ಆರೈಕೆನೋ ಆಶಯನೋ, ನನ್ನ ಆಶಯನೂ ಕೂಡ ಅಷ್ಟೇ. ಒಂದು ಪ್ರತಿಭಾವಂತ ನಟಿಯಾಗಿ ಗುರುತಿಸ್ಕೊಂಡ್ರು. ಬಟ್ ಅವ್ರು ಸಿನಿಮಾ ಮಾಡೋದು ಬಿಟ್ಬಿಟ್ರು ಇವಾಗ ಕನ್ನಡದ. ಯಾಕೆ ಅವಕಾಶಗಳು ಸಿಗ್ತಾ ಇಲ್ವೋ ಅಥವಾ ಆ ಕಡೆ ಅವಕಾಶಗಳು ಜಾಸ್ತಿ ಇದ್ದಾವೋ ಹೇಳೋಕ್ಕಾಗಲ್ಲ. ಡಿಮ್ಯಾಂಡ್ ಸಪ್ಲೈ ಥರನೇ ಇರುತ್ತೆ. ಬಟ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನೀಡೋ ನಟಿ ಅಂತಲೂ ಹೇಳ್ಬೋದು. ಸೊ ಅವರು ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಬರಬೇಕು ಅಂತಂದು ನನ್ನ ಆಶಯನೂ ಕೂಡ ಹೌದು, ಬರಲಿ. ಸೊ ಇವಾಗ ಅವರು ಸಿನಿಮಾಗಳನ್ನ ಮಾಡ್ತಾ ಇಲ್ಲ ಕನ್ನಡದಲ್ಲಿ, ಬಟ್ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ. ರೀಲ್ಸ್ಗಳಾಗ್ತಾರೆ, ಫೋಟೋಶೂಟ್ ಮಾಡ್ಕೊಂಡಾಗ್ತಾರೆ. ರೀಲ್ಸ್ಗಳು, ಫೋಟೋಶೂಟ್ಗಳು ತುಂಬ ಚೆಂದ ಇರ್ತವೆ. ಒಳ್ಳೊಳ್ಳೆ ಕಾಮೆಂಟ್ಸ್ಗಳು ಬರುತ್ತೆ. ನೀವು ಮತ್ತೆ ಕನ್ನಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಅಂತ ಕಾಮೆಂಟ್ಸ್ ಎಲ್ಲ ಬರ್ತಿರ್ತಾವಲ್ಲ. ನಾನು ಕೂಡ ಕಾಮೆಂಟ್ ಸೆಕ್ಷನ್ ಆಫ್ ಮಾಡಿಬಿಟ್ಟಿದ್ದಾರೆ ಅವರು. ಬಟ್ ನೋಡಿದ್ರೆಲ್ಲ ಲೈಕ್ಸ್ ಎಲ್ಲ ಕೊಟ್ಟವರು ಕಾಮೆಂಟ್ ಸೆಕ್ಷನ್ ಆಫ್ ಮಾಡಿಬಿಟ್ಟಿದ್ದಾರೆ ಬಿಡಿ. ಅವರು ಕಂಪ್ಲೀಟ್ ಕಾಮೆಂಟ್ ಸೆಕ್ಷನೇ ಇಲ್ಲ. ಬಟ್ ನನಗೆ ನೋಡಿದಾಗ ಅನಿಸುತ್ತೆ, ಎಂಥ ಒಳ್ಳೆ ಪ್ರತಿಭಾವಂತ ನಟಿ, ಯಾಕೆ ಹಿಂಗಾಗೋಯ್ತು, ಅವಳು ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಮರಳಿ ಬರಲಿ ಅನ್ನೋದೇ ಒಂದು ಆಶಯ. ಸಿನಿಮಾಗಳಲ್ಲಿ ಮತ್ತೆ ನಟಿಸಲಿ. ಪರಭಾಷೆ ಸಿನಿಮಾಗಳಲ್ಲಿ ಅದು ಅವಕಾಶಗಳು ಅದು ನಾರ್ಮಲ್, ಯಾರೇನೋ ಬಿಡಲ್ಲ, ಅದು ಅವರು ವೈಯಕ್ತಿಕ ನಿರ್ಧಾರ. ಅದು ನಾವೇನು ಅದ್ರ ಬಗ್ಗೆ ಏನೋ ಮಾಡೋಂಗಿಲ್ಲ. ಬಟ್ ಪ್ರತಿಭಾವಂತ ನಟಿಯಾಗಿ ಇದ್ಕೊಂಡು ಒಳ್ಳೆ ಹೆಸರು ಪಡ್ಕೊಂಡು ಸೊ ಅವರು ಮತ್ತೆ ಇದರಲ್ಲಿ ಕನ್ನಡಕ್ಕೆ ಬರಲಿ ಅಂತಲೂ ಕೂಡ ನನ್ನ ಆಶಯ. ಹಂಗಂಗೆ ನೀವು ಯಾವ್ಯಾವ ಸಿನಿಮಾ ನೋಡಿದ್ದೀರಾ ಆಕಾಂಕ್ಷಾ ಗಾಂಧಿ ಅವರ ಸಿನಿಮಾ, ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.